ಅಂಕಲ್, ಇದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮ್ಗಿಲ್ಲ. ಪ್ಲೀಸ್ ನಮ್ ಮೇಲೆ ಇನ್ನೂ ಭಾರನ ಹೊರಿಸ್ಬೇಡಿ. ಅಜ್ಜಿ, ಕೀನಾ ವಾಪಸ್ ಹೌದಾ ರಮೇಶ, ಇಲ್ಲಿವರೆಗೂ ನೀವು ಮಾಡಿರೋ ಸಹಾಯನೇ ತುಂಬಾ ಜಾಸ್ತಿ ಇದೆ. ಮತ್ತೆ ತಿರ್ಗಾ ಹೊಸದ್ ಬೇಡ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಇದು ಋಣ ಅಲ್ಲ, ಕೃತಜ್ಞತೆ ಕೊಡಿ. ರಮೇಶ, ಏನ್ ಮಾಡ್ತಿದ್ಯಾ? ತಮಾಷೆ ಚೆನ್ನಾಗಿರಲ್ಲ. ಮಾ, ಜೀವನದಲ್ಲಿ ಯಾರು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಯಾರನ್ನು ಕಡೆಗಣಿಸಬಾರ್ದು, ಹಾಗೆ ಯಾರನ್ನು ಅಟ್ಟಕ್ಕೂ ಏರ್ಸ್ಬಾರ್ದು. ಕೆಲವರಿಗೆ ಅವಕಾಶ ಸಿಗ್ಬೋದು, ಕೆಲವರಿಗೆ ಅದೃಷ್ಟ ಒಲ್ದು ಬರ್ಬೋದು. ಶಾಂತಮ್ಮ, ಇದು ನಿಮ್ಮ ಪಾಲಿಗೆ ಅವಕಾಶನೂ ಹೌದು, ಅದೃಷ್ಟನೂ ಹೌದು. ಮುಹೂರ್ತ ಮೀರೋದಕ್ಕಿಂತ ಮುಂಚೆ ಎಲ್ಲ ಒಳಗಡೆ ಬನ್ನಿ. ಬನ್ನಿ 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 ಬನ್ನಿ. ಅಂಕಲ್, ಆದ್ರೆ ಇದೆಲ್ಲ ಯಾಕೆ? ನಿಮ್ಗೆ ಇನ್ನೂ ನಂಬಿಕೆ ಬರ್ಲಿಲ್ವಾ? ಎಲ್ಲ ಒಳಗಡೆ ಬಂದು ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗತ್ತೆ. ಬನ್ನಿ 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 ಬನ್ನಿ. ಅಪ್ಪ, ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಇರೋ ಸಮಸ್ಯೆ ಸಾಲ್ದ? ಎಲ್ಲ ಮಾತನ್ನ ತೂತು ಮಾತಾಡೋಣ ಕಣು. ಮುಹೂರ್ತ ಮೀರ್ ಹೋಗ್ತಾ ಅಂತ ಹೇಳಿದ್ದಲ್ಲ. ಶಾಂತಮ್ಮ, ಬನ್ರಿ. ಬಾ ಬಾ ಬಾ. ನೋಡಿ ಶಾಂತಮ್ಮ, ಜೀವನದಲ್ಲಿ ಒಳ್ಳೆ ಬದಲಾವಣೆ ಕಂಡಾಗ ನಾವು ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕು. ಆಗ್ಲೇ ಯಶಸ್ಸು ಸಿಗೋದಿಕ್ಕೆ ಸಾಧ್ಯ. ನೋಡಿ, ದೇವರು ಕರುಣಿಸ್ತಾ ಇದ್ದಾನೆ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಒಳಗೆ. ಈ ಅಣ್ಣನ್ ತಲೆಗೆ ಏನೇನೋ ಹೊಳಿಯತ್ತೆ, ಒಂದು ಗೊತ್ತಾಗಲ್ಲ ನೋಡು. ಅಲ್ಲಿಗೆ ಆ ಮುದ್ಕಿನ ಮನೆಯಿಂದ ಹೊರಗೋಗೋದಂತೂ ಕ್ಯಾರೆಂಟ್ ಏನೇ ನಡೆಯುತ್ತೆ. ಈ ಮನೇನು ಸಖತ್ತಾಗಿ ಇದೆ ಅಲ್ವಾ? ಈ ವೇಸ್ಟ್ ಗಳಿಗೆ ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತಾ ಇರೋಣ? ನೀವೇ ಒಂದ್ ಡ್ಯಾಡ್ನ ಕೇಳಿ. ಮೊದ್ಲೇ ಅವ್ನ್ ಸಿಡ್ಕೋ. ಇದೆಲ್ಲ ಕೇಳ್ಬಿಟ್ರೆ ಮುಗೀತು ಕಥೆ. ಆದ್ರೂ ನಿಧಿನ ಮನೆಯಿಂದ ಔಟ್ ಮಾಡೋದಿಕ್ಕೆ ಡ್ಯಾಡ್ ಈ ರೇಂಜ್ ಪ್ಲಾನ್ ಮಾಡಿರ್ತಾರೆ ಅಂತ ನನ್ ಗೆಸ್ ಕೂಡ ಮಾಡಿರ್ಲಿಲ್ಲ. ಮನೆಯಿಂದೇನೋ ಔಟ್ ಆದ್ರು, ಬಟ್ ವಾಟ್ ಅಬೌಟ್ ಹಾಸ್ಪಿಟಲ್? ಅದನ್ನ ಮಾತ್ರ ನೆನಪಿಸ್ಬೇಡಿ ಅತ್ತೆ. ಇರಿಟೇಟ್ ಆಗುತ್ತೆ. ಸದ್ಯ ಅಟ್ಲೀಸ್ಟ್ ಒಂದ್ ಜಾಗದಲ್ಲಿ ಅದು ನೆಮ್ಮದಿ ಸಿಗ್ತಲ್ಲ. ದಟ್ ಈಸ್ ಎನಫ್. ಸಾರಿ ಕೇಳಿದ್ದಕ್ಕೂ ವೇಸ್ಟ್ ಆಗ್ಲಿಲ್ಲ. ಪಾಪ ಕಣ್ಣನ್ಗೆ ಸಖತ್ ಭಯ ಆಗಿರುತ್ತೆ. ಭಯನಾ? ಯಾಕೆ? ನಿಧಿಯಿಂದ ದೂರ ಆಗೋ ಭಯ ಅವನ್ನ ಹೇಗ್ ಕಾಡತ್ತೆ ನೋಡ್. you're ರೈಟ್ ಅತ್ತೆ. ನಾನು ಇದನ್ನ ಥಿಂಕೇ ಮಾಡಿರ್ಲಿಲ್ಲ. ಬನ್ನಿ ಬನ್ನಿ ಬನ್ನಿ. ಈ ಮನುಷ್ಯ ಹುಟ್ಟಿದ್ಮೇಲೆ ಹೊಟ್ಟೆಗೆ ಏನೂ ತಿಂದೆ ಬದುಕೋದು ಬಹಳನೇ ಕಷ್ಟ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ. ಈ ನಮ್ಮ ಹೆಣ್ಮಕ್ಳ ದಿನಚರಿ ಪ್ರಾರಂಭ ಆಗೋದೇ ಈ ಅಡಿಗೆ ಮನೆಯಿಂದ. ಇದು ಮಾಮೂಲಿ ಕಿಚನ್ ಅಲ್ಲ. ಶಾಂತಮ್ಮ, ನಿಮಗೆ ಹೇಗೆ ಬೇಕು ಹಾಗೆ ಹೇಳಿ ಮಾಡಿಸ್ದಂಗಿದೆ. ನೋಡಿ, ಇಲ್ಲಿ ಜಾಸ್ತಿ ಎದ್ದು ಬಗ್ಗಿ ಮಾಡೋ ಹಾಗೆ ಇಲ್ಲ. ಎಲ್ಲ ನಿಮ್ ಕೈಗೆ ಸಿಗುತ್ತೆ. ಹಾಗೆ ಬೆಳಿಗ್ಗೆ ಬಂದು ಫ್ರೆಶ್ ಆಗಿ ನೀವು ಕಾಫಿ ಮಾಡ್ಬೇಕಾದ್ರೆ ಸೂರ್ಯನ ಕಿರಣ ಹಾಗೇ ಮುಖದ ಬೀಳುತ್ತೆ. ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ? ಯಾಕೋ ಇದೆಲ್ಲ ನಮಗ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ನಿಸ್ತಾ ಇದೆಯಪ್ಪ. ನೀವೇನೋ ತುಂಬಾ ಖುಷಿಯಿಂದ ಎಲ್ಲ ಮಾಡ್ತಿದ್ದೀರಾ, ಅದು ನಿಮ್ ಒಳ್ಳೆತನ. ಆದ್ರೆ ಅದನ್ನ ಪಡ್ಕೊಳ್ಳೋ ಶಕ್ತಿ ನಮ್ಗಿಲ್ವಲ್ಲಪ್ಪ. ರಮೇಶ, ನಂಗ್ ಒಂದ್ ವಿಷಯ ಅರ್ಥ ಆಗ್ಬೇಕು. ಅಲ್ಲ ಕೊನು, ಶಾಂತಿನೂ ಇದೆ, ಯಾಕೆ ಬೇರೆ ಮನೆ ಮಾಡ್ಬೇಕು? ನಮ್ಮನೇನೆ ಇದೆಯಲ್ಲ, ದೊಡ್ಡದಾಗಿದೆ, ಎಲ್ಲ ಸೌಲಭ್ಯ ಇದೆ. ಅಂತದ್ರಲ್ಲಿ ಯಾಕೋ ಇವ್ರಿಬ್ರು ನಮ್ ಜೊತೆಲಿ ಇದ್ರೆ ನಿಂಗೇನಾದ್ರು ತೊಂದ್ರೆನಾ? ಅಂಕಲ್, ನೀವೇನೋ ಖುಷಿಯಾಗಿ ಮನೆ ಎಲ್ಲ ತೋರಿಸ್ತಾ ಇದೀರಾ. ನಿಮ್ ಇಂಟೆನ್ಷನ್ ಒಳ್ಳೇದೇ ಇದೆ. ಆದ್ರೆ ಇದರಿಂದ ಶಾಂತಿ, ನಿಧಿ ನನ್ನಿಂದ ದೂರ ಆಗಲ್ವಾ? ಬನ್ನಿ, ನಿಧಿ ರೂಮ್ ತೋರಿಸ್ತೀನಿ. ನಿಧಿ, ಬಾಮ ನೋಡು. ಈ ರೂಮು ನಿನ್ನ ಮನಸ್ಸಿಗೆ ಕಣ್ಣಿಗೆ ಹಿತವಾಗುವ ರೀತಿ ಇದೆ. ಆ ಮೂಲೆಯಲ್ಲಿ ಒಂದು ಸ್ಟಡಿ ಟೇಬಲ್ ಹಾಕೊಂಡ್ಬಿಟ್ರೆ ನಿನಗೆ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಪಕ್ಕದಲ್ಲಿ ರೂಮ್ ಇದೆ, ಅದನ್ನ ಕ್ಲಿನಿಕ್ ಮಾಡ್ಕೋ. ಆಗಿದ ಕೇಳ್ತಾನೆ ಇದೀವಿ, ಯಾಕೆ ಸೆಪರೇಷನ್? ನೀವು ಉತ್ತರ ಕೊಡ್ಲೇಬೇಕು. ಇನ್ನೊಂದ್ ಮನೆ ಯಾಕೆ? ರಮೇಶ, ನಾನ್ ಯಾಕೋ ಇದು ಸರಿ ಕಾಣ್ತಿಲ್ಲ. ಅಲ್ಲ, ಇವ್ರಿಬ್ರು ಯಾಕೆ ಈ ಮನೆ ಶಿಫ್ಟ್ ಆಗ್ಬೇಕು? ನಾನಂತೂ ಒಪ್ಪೋದಿಲ್ಲ. ಇದು ನಿನ್ನ ಪ್ರೀತಿ ಅಕ್ಕನ ಮದುವೆ ಫೋಟೋ. ಇದನ್ನ ನಡು ಮನೆಯಲ್ಲಿ ಹಾಕ್ಬಿಟ್ರೆ ಸೂಪರ್ ಆಗಿರುತ್ತೆ. ನೀನ್ ಹೋಗ್ತಾ ಬರ್ತಾ ಇದನ್ನ ನೋಡಿ ಸಂತೋಷವಾಗಿರ್ಬೋದು. ಯಾವ್ಯಾವ್ದು ಇನ್ನಿಲ್ಲಿರ್ಬೇಕು ಅಲ್ಲಲ್ಲಿದ್ರೇನೆ ಚಂದ ಅಲ್ವಾ? ಅಪ್ಪ, ಇದ್ ಯಾವ್ದು ಆಗೋದಕ್ಕೆ ನಾನ್ ಬಿಡಲ್ಲ. ಅಜ್ಜಿ ನಿಧಿ ಇರಲ್ಲ ಅಷ್ಟೇ. ನಿಮ್ಗೆ ನನ್ ಪ್ರಶ್ನೆಗೆ ಉತ್ತರ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಓಕೆ, ನಾವು ಹೋಗ್ತಾ ಇದೀವಿ ಅಷ್ಟೇ. ನಿಧಿ, ಇಷ್ಟ ಇಲ್ಲದನ್ನ ಕಷ್ಟಪಟ್ಟು ಸಹಿಸ್ಕೊಂಡು ಆಮೇಲೆ ಒದ್ದಾಡೋ ತರ ಆಗ್ಬಾರ್ದು. ನಿಮ್ ಮನ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹೋಗೋಣ ಬನ್ನಿ. ಹೊಡಿಯೋದ್ ಏನೇ ವಿಷಯ ಇದ್ರು ಮನೇಲಿ ಆರಾಮಾಗಿ ಕೂತ್ ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ. ಬನ್ನಿ ಹೋಗೋಣ. ಯಾಕೆ ನಿಧಿ, ಏನಾಯ್ತು? ಬೇಡ ಬೇಡ ಅಂದ್ರೆ ನಾನ ಮನೆಗೆ ವಾಪಸ್ ಬರಲ್ಲ. ನೋಡಿ, ನನಗ್ ಗೊತ್ತು ನೆನ್ನೆ ಆಗಿರೋ ಬೇಜಾರಿಂದ ಹೀಗೆ ಹೇಳ್ತಿದ್ದೀರಾ ಅಂತ. ಬಟ್ ಅದಕ್ಕೆ ಸೊಲ್ಯೂಷನ್ ಅಲ್ಲ. ನಿಧಿ, ಮನೆಗ್ ಬರಲ್ಲ ಅಂದ್ರೆ ಏನೇ ಮುಚ್ಚಡೆ. ನೀನಾದ್ರೊಳಗ್ ಸ್ವಲ್ಪ ಹೇಳಿ. ನೋಡಿ ನಿಧಿ, ನಿಮ್ ಮನ್ಸಿಗೆ ತುಂಬಾ ನೋವಾಗಿದೆ ಅಂತ ಗೊತ್ತು. ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರ ನಾನು ಹುಡುಕ್ತೀನಿ. ಇದು ನೆನೆ ಒಂದಿನದ ಮಾತಲ್ಲ ಕರ್ಣಸೆ. ಅಗ್ನಿ ಪರ್ವತ ಒಮ್ಮೆಲೆ ಸಿಡಿಯಲ್ಲ ಅಲ್ವಾ? ಒತ್ತಡ ಒಳಗಡೆ ಎಷ್ಟೋ ವರ್ಷದಿಂದ ಬೆಳೀತಾ ಹೋಗುತ್ತೆ. ಆ ಒತ್ತಡ ಹೆಚ್ಚಾದಾಗ ಅದು ಸಿಡಿಯುತ್ತೆ. ನೆನೆ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ, ಹಂಗ ನೋಡಕತ್ತಿರಲ್ಲ. ಏನೆಲ್ಲ ನಡೀತೋ ಅದ್ಯಾವ್ದು ಅಚಾನಕ್ ಆಗಿ ನಡೆದಿಲ್ಲ ಕರ್ಣಸೆ. ತುಂಬಾ ದಿನದಿಂದ ನನ್ನ ಮತ್ತೆ ಅಜ್ಜಿ ಜೊತೆಗೆ ಬೇರೆ ಬೇರೆ ತರ ನಡೀತಾ ಬಂದಿದೆ. ನೆನ್ನೆ ಸತ್ಯನ ಸ್ವಲ್ಪ ಜೋರಾಗಿ ಹೇಳಿದ್ರು ಅಷ್ಟೇ. ಹೌದಪ್ಪ, ಇದ್ರಲ್ಲಿ ಯಾರ್ ತಪ್ಪು ಇಲ್ಲ. ಇಷ್ಟ ದಿನ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಮಾತುಗಳು ಕಿವಿಗ್ ಬಿದ್ರು ಮನ್ಸಿಗೆ ಹಾಕೊಳ್ದೆ ಸುಮ್ನೆ ಇದ್ವಿ. ಅವ್ರು ಬದ್ಲಾಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ವಿ. ಆದ್ರೆ ನಾವ್ ಹಿಂಗ್ ಮುಂದೆ ಅಲ್ಲಿದ್ರೆ ನಮ್ ವ್ಯಕ್ತಿತ್ವ ಸಣ್ಣದಾಗತ್ತೆ, ಅಸಹನೆ ಹೆಚ್ಚಾಗತ್ತೆ. ಅಜ್ಜಿ ನಮ್ಗೋಸ್ಕರ ಇಷ್ಟು ವರ್ಷ ತುಂಬಾನೇ ಕಷ್ಟ ಪಟ್ಟಿದ್ದಾಳೆ. ಅವಳಿಗೆ ಅವಮಾನ ಆಗೋದನ್ನ ನನ್ ಕೈ ಸಹಿಸಕ್ ಆಗಲ್ಲ ಕರ್ಣಸೆ. ಹಾಗಂತ ದೂರ ಹೋಗೋ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ಸ್ವಾಭಿಮಾನನ ಆಯ್ಕೆ ಮಾಡ್ತಿದ್ದೀನಿ ಅಷ್ಟೇ. ನಾವ್ ಆ ಮನೇಲಿ ಯಾಕೆ ಇದೀವಿ ಅಂತ ದಿನ ಒಬ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಿದೀವಿ ಅಂದ್ರೆ ಆ ಮನೆ ನಮ್ದಲ್ಲ ಅಲ್ವಾ? ಮನೇಲಿರೋ ಎರಡು ಕೆಟ್ಟ ಮನ್ಸುಗಳು ಆ ರೀತಿ ನಡ್ಕೊಂಡ್ರು ಅಂತ ಮನೆ ಬಿಟ್ಟು ಹೋಗೋ ಮಾತಾಡ್ಬೇಡ ನಿಧಿ. ಮುಂದೆ ಆ ರೀತಿ ಆಗಲೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಇಲ್ಲ, ನಿಧಿ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ಅದೇ ಪದೇ ನಡೀತಾರ ಅವಮಾನ ಸಹಿಸ್ಕೊಳ್ತಾ ಸುಮ್ನೆ ಇದ್ರೆ ವ್ಯಕ್ತಿತ್ವಕ್ಕೆ ಏನೇ ಇರೋದಿಲ್ಲ ಅಲ್ವಾ? ಅಂತ ಕಷ್ಟದ ಸಮಯದಲ್ಲೇ ಶಾಂತಿ ನಮ್ಮನ್ನ ಇನ್ನೊಬ್ರು ಮುಂದೆ ಕೈ ಚಾಚೋ ಹಾಗೆ ಮಾಡಿಲ್ಲ ಗೊತ್ತಾ? ಅಜ್ಜಿನ ಚೆನ್ನಾಗ್ ನೋಡ್ಕೊಳ್ಳೋ ಶಕ್ತಿ ನನ್ಗಿದೆ. ನಾನೀಗ ದುಡಿತಾ ಇದೀನಿ. ಐಷಾರಾಮ ಅಲ್ದೆ ಹೋದ್ರು ಜೀವನ ನಡ್ಸೋದಕ್ಕೆ ಏನು ತೊಂದ್ರೆ ಇಲ್ಲ. ನಮ್ಗೆ ರಕ್ಷಣೆ ಬೇಡ, ಆತ್ಮ ಗೌರವ ಬೇಕು. ಬೋರಿಂಗ್ ಲೆಕ್ಚರ್ ಕೇಳಿಸ್ಕೊಳಕ್ಕೆ ನನ್ಗಾಗಲ್ಲ. ನಾನು ಆಚೆ ಇರ್ತಾ ಅಂಕಲ್, ನಾವ್ ಈ ಮನೇಲಿ ಸುಮ್ನೆ ಇರೋದಕ್ಕಾಗಲ್ಲ. ನಿಮ್ ಉಪಕಾರದಲ್ಲಿ ಬದುಕ್ತಾ ಇದೀವಿ ಅಂತ ನಮಗ್ ಅನ್ಸ್ಬಾರ್ದು. ಅದಕ್ಕೆ ನಾನು ಪ್ರತಿ ತಿಂಗಳು EMI ಕಟ್ತೀನಿ. ಅಯ್ಯೋ, ಇದೆಲ್ಲ ಯಾಕಮ್ಮ?
ಪ್ರೀತಿನ ದುಡ್ಡಿನ ಯಾಕೆ ಕಳೀತಾ ಇದೀಯಾ? ಇಲ್ಲ ಅಂಕಲ್, ನಿಧಿ ಶಾಂತಿ ಈ ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀವು ಈ ಮನೆ ಸಾಲ ತೀರ್ಸಕ್ಕೆ ಅವಕಾಶ ಮಾಡ್ಕೊಡ್ಲೇಬೇಕು. ಅಕ್ಕ ಹೇಳ್ತೀಯಾಳೆ, ತಂಗಿ ಕೇಳ್ತಾ ಇದ್ದಾಳೆ. ನಿಬ್ಬಳು ಮನಸ್ಸು ತೋರಿಸೋದಿಕ್ಕೆ ನನ್ ಮನ್ಸು ಯಾಕೋ ಒಪ್ತಾ ಇಲ್ಲ. ಆಯ್ತು, ನಿಮ್ಮಿದ್ದಂತೆ ಆಗ್ಲಿ. ನೀವ್ ಇಲ್ಲಿ ತನಕ ನಮಗ್ ಮಾಡಿರೋ ಸಹಾಯ ಸಾಮಾನ್ಯ ಮನುಷ್ಯರು ಮಾಡೋವಂಥದ್ದಲ್ಲ. ಅದಕ್ಕೆ ನಾನು ಯಾವಾಗ್ಲೂ ನಿಮ್ಗೆ ಋಣಿಯಾಗಿರ್ತೀನಿ. ಆದ್ರೆ ಇದೊಂದು ನೀವು ಒಪ್ಪಿಗೆ ಕೊಡ್ಬೇಕು ಕರ್ಣ ಸರ್. ಏಯ್, ನೀನ್ ಲೂಸಾ? ನೀವು ದೊಡ್ಡ ಲೂಸು. ನೀನು ಏನ್ ಅನ್ಕೊಂಡಿದ್ಯಾ? ಹಾಸ್ಪಿಟಲ್ ಫಾರ್ಮಸಿ ಇನ್ಚಾರ್ಜ್ ಜೊತೆಗೆ ಜವಾಬ್ದಾರಿ ಇಲ್ದಿರೋ ನಿಮ್ಮಂತ ಡಾಕ್ಟರ್ಸ್ಗೆ ಸ್ವಲ್ಪ ಬುದ್ಧಿ ಹೇಳೋ ಕೆಲ್ಸಾನು ಮಾಡ್ಬೇಕಾಗತ್ತೆ. ಓ, ಇವಾಗ ನೀವು ಡಾಕ್ಟರ್ ಅಲ್ಲ, MBBS ಫಸ್ಟ್ ಇಯರ್ ಸ್ಟೂಡೆಂಟ್. ಸೊ ಸ್ಮೋಕ್ ಮಾಡೋದ್ರಿಂದ ಲಂಗ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಅನ್ನೋದು ನಿಮಗ್ ಗೊತ್ತಿರಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಿ. ಐ ಡೋಂಟ್ ನೀಡ್ ಯುವರ್ ಲೆಕ್ಚರ್. MS ಇಂದ MBBS ಗೆ ಪ್ರಮೋಷನ್ ಅಲ್ಲಲ್ಲ ಸಾರಿ ಡಿಮೋಷನ್ ಆಗಿ ಲೆಕ್ಚರ್ ಇಂದ ಪಾಸ್ ಆಗೋದು ತುಂಬಾ ಕಷ್ಟ ಆಗತ್ತಲ್ಲ ಚಿಲ್ಡ್ರೆ ಡಾಕ್ಟ್ರೆ. ಓ, ಚಿಲ್ಡ್ರೆ ಸ್ಟೂಡೆಂಟ್. ಲುಕ್, ಮೈಂಡ್ ಯೋರ್ ಓನ್ ಬಿಸ್ನೆಸ್. ಫಾರ್ಮಸಿಲ್ ಕೂತು ಟ್ಯಾಬ್ಲೆಟ್ ಕೊಂತ್ ಮಾಡೋ ನೀನು ನನ್ಕಿಂತ ಗ್ರೇಟ್ ಅನ್ಕೊಂಡಿದ್ಯಾ? ಅಟ್ಲೀಸ್ಟ್ ನಾನು ಏನ್ ಓದಿದಿನೋ ಅದನ್ನ ಡೀಸೆಂಟ್ ಪಾಸ್ ಮಾಡಿದೀನಿ. ಕನ್ನಡಕ ನಾನ್ ಫೇಲ್ ಆಗಿರೋದೇ ಎಂಜಾಯ್ಮೆಂಟ್ ಅಲ್ಲ? ಖಂಡಿತ ಇಲ್ಲ. ಕೆಪಾಸಿಟಿ ಇರೋರು ಈ ತರ ಶಕ್ತಿ ವೇಸ್ಟ್ ಮಾಡೋದು ನನಗೆ ಇಷ್ಟ ಆಗಲ್ಲ ಅಷ್ಟೇ. ಮಾರಲ್ ಲೆಸನ್ಸ್ ಚೆನ್ನಾಗಿದೆ ಟೀಚರ್. ನಿಮ್ಗೆ ಈ ತರ ಲೈಫ್ ಹಾಳು ಮಾಡ್ಕೊಳ್ಬೇಕು ಅಂತಿದ್ರೆ ಮಾಡ್ಕೊಳ್ಳಿ, ಆದ್ರೆ ಒಬ್ರೇ ಮಾಡ್ಕೊಳ್ಳಿ. ಹೊಸ ಮನೆ ಮುಂದೆ ಅಪಶಕುನ ತರ ನಿಂತ್ಕೊಂಡು ಕೆಟ್ಟು ಹೊಗೆ ಬಿಡ್ಬೇಡಿ. ಅಪಶಕುನ? ಸೀರಿಯಸ್ಲಿ? ಹಾಗಿದ್ರೆ ಹಾಗೆ ಆಗ್ಲಿ. ಕನ್ನಡಕ ಬರೀ ಕನ್ನಡಕ ಅಷ್ಟೊಂದ್ ಸೊಕ್ಕ ನಿಮ್ಗೆ? ಹೆಲೋ ಇರ್ರೆಸ್ಪಾನ್ಸಿಬಲ್. MS ಅಲ್ಲಿ ಯಾಕೆ ಫೇಲ್ ಆದ್ರೆ ಅಂತ ಗೊತ್ತಾ ನಿಮ್ಗೆ? ಈ ದುರಹಂಕಾರದಿಂದಾನೆ. ಇನ್ನು ಮಲ್ಗೆ ಇದ್ರೆ ಈ MBBS ಅಲ್ಲೂ ಫೇಲ್ ಆಗ್ತೀರಾ. ಕೇರ್ಫುಲ್. ದೊಡ್ಡದಾಗಿ ಕೇರ್ ಮಾಡೋ ತರ ಪೋಸ್ಟ್ ಕೊಡ್ಬೇಡ, ಸುಮ್ನೆ ಹೋಗ್ತಾ ಇರು. ನಿಮ್ಮನ್ನ ಯಾರು ಕೇರ್ ಮಾಡ್ತಾರೆ? ನನಗೆ ನಾನ್ ಕೆಲಸ ಮಾಡ್ತಾರೋ ಹಾಸ್ಪಿಟಲ್ ಹೆಸರು ಮುಖ್ಯ, ಅದ್ ಹಾಳಾಗ್ಬಾರ್ದು. ಹೌದಾ? ಹಾಗಿದ್ರೆ ಫಾರ್ಮಸಿಲ್ ಕುತ್ಕೊಂಡು ಹೋಗಿ ಬರೋರ್ಗೆಲ್ಲ ಮಾರಲ್ ಕ್ಲಾಸಸ್ ತಗೋ. ಥ್ಯಾಂಕ್ ಯು. ಇವು ಫಸ್ಟ್ ಇಯರ್ ಟೆಕ್ ಬೈ ಹೆಡ್ ಮಾಡಿ. ಚಿಲ್ಡ್ರನ್ ಸ್ಟೂಡೆಂಟ್, ಈ ಫಾರ್ಮಸಿ ಕ್ಲರ್ಕ್ ಶಿಸ್ತಿಲ್ದಿರೋ ಸ್ಟೂಡೆಂಟ್ ಗಿಂತ ಪ್ರಾಮಾಣಿಕವಾಗಿರೋ ಕ್ಲರ್ಕ್ ಎಷ್ಟೋ ವಾಸಿ. ಏಯ್, ಹೋಗು ಹೋಗು, ನಿನ್ ಕನ್ನಡಕ ಒಡಿಯೋವರೆಗೂ ನಿನಗ್ ಬುದ್ಧಿ ಬರಲ್ಲ. ರಮೇಶ್ ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ಕಣೆ ಹಲ್ಕೋವಾ. ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ನೀನ್ ಬೇಜಾರು ಮಾಡ್ಕೋಬೇಡ. ಲಕ್ಷ್ಮಿ ಅಜ್ಜಿ, ನಿಮ್ಮಿಂದ ನಮ್ಗೆ ಯಾವತ್ತೂ ಬೇಜಾರಾಗಲ್ಲ. ಆದ್ರೆ ಈಗ ಖುಷಿಯಾಗಿ ಹೊಸ ದಾರಿನ ಒಪ್ಕೋಬೇಕು ಪ್ಲೀಸ್. ಹಾ, ನನ್ಗೂ ಅರ್ಥ ಆಗತ್ತೆ. ನಾನ್ ಈ ಮನೆಗೆ ಆಗಾಗ ಬರ್ತೀನಿ. ನನ್ ಮನ್ಸು ಯಾವಾಗ ಹೇಳುತ್ತೋ ಆಗ ಈ ಮನೆಗ್ ನುಗ್ಗದೆ. ಮಾ, ನೀನು ನಿತ್ಯ ಈ ಮನೆಗೆ ಯಾವ ಬೇಕಾದ್ರೂ ಬರ್ಬೋದು, ಯಾವ ಬೇಕಾದ್ರೂ ಹೋಗ್ಬೋದು. ಈ ವಿಚಾರದಲ್ಲಿ ನೀವ್ ಯಾರನ್ನು ಕೇಳೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಗಂಡನ ಮನೆ. ಹಾಯ್ ನಿಧಿ. ಹಾಯ್ ರಿಯಾ. ಆರ್ಯಾ, ರೋಸ್ ಇವ್ರು ಬರ್ಲಿಲ್ವಾ? ಅವ್ರ ಆಸ್ಪತ್ರೆಗೆ ಹೋಗಿವ. ಕಂಗ್ರಾಚುಲೇಷನ್ಸ್ ನಿಧಿ. ಥ್ಯಾಂಕ್ ಯು. ಪುರೋಹಿತ್ರೆ, ಪೂಜೆ ಶುರು ಮಾಡೋಣವಾ? ಹಾ ರಾಯ್ರೆ, ವಿಳಂಬ ಮಾಡೋದೇ ಬೇಡ. ಹೌದು ರಾಯ್ರೆ, ಪೂಜೆಗೆ ಯಾರು ಕೂತ್ಕೊಂತಾರೆ? ಅದೇ ಹಿಂಗ್ ಯಾರು? ನಮ್ ನಿಜ ನಮ್ ಕಳ್ಳ. ನಾನಾ? ಅದೆಲ್ಲ ಆಗಲ್ಲ. ಕಳ್ಳ ಏನ್ ಮಾತು ಅಂತ ಆಡ್ತಾ ಇದೀಯ? ಇದು ನಿಮ್ ನಾತಿ ಮನೆ, ಗೃಹ ಪ್ರವೇಶ, ಶುಭ ಕಾರ್ಯ. ನೀನ್ ಹೇಳ್ದೆ ಪೂಜೆ ಯಾರು ಕೂತ್ಕೋತಾರಪ್ಪ? ನಿತ್ಯ, ನಿನಗೇನಾದ್ರೂ ಅಭ್ಯಾಸ ಇದೆಯಮ್ಮ? ಅದು ಹಾಗಲ್ಲ ಅಪ್ಪ ಪ್ಲೀಸ್, ಇದಕ್ಕೆಲ್ಲ ಒತ್ತಾಯ ಮಾಡಬೇಡಿ. ಅಮ್ಮ, ಸತ್ಯನಾರಾಯಣ ದೇವ್ರ ಪೂಜೆಗೆ ದಂಪತಿಗಳು ಕೂತ್ ಪೂಜೆ ಮಾಡಿರ್ತಾನೆ ಶ್ರೇಷ್ಠ ತಾನೆ. ಮತ್ತೆ ಹಿರಿಯರಾಗಿ ಹೋಗಿ ಹೇಳುತ್ತಾನೆ. ಹಾಗಲ್ಲ ಕಣೋ, ಇವಳು ಗರ್ಭಿಣಿ. ರೋಹಿತ್ರು ಶಾಂತಿ ಮಾಡ್ಸ್ಯಾರಮ್ಮ. ಕರ್ಣ, ನಿಧಿಗ್ ಒಳ್ಳೇದಾಗ್ಲಿಂತ ನೀವು ಗಂಡ ಹೆಂಡತಿ ಪೂಜೆ ಕೂತ್ಕೊಳ್ಳೋದ್ರಲ್ಲಿ ತಪ್ಪೇನು ಇಲ್ಲ ಕಂದ. ಸ್ವಲ್ಪ ಯಾರಿಗಾದ್ರು ಮಾವಿನ ಸೊಪ್ಪು ತರ್ಸಕ್ ಹೇಳ್ತೀರಾ? ಸಂಜು, ಹೋಗೋ ಮಾವಿನ ಸೊಪ್ಪು ತಗೊಂಡ್ ಬಾ. ನನ್ಗದೆಲ್ಲ ಆಗಲ್ಲ. ಎಲ್ ಸಿಗತ್ತೆ ಅಂತಾನು ಗೊತ್ತಿಲ್ಲ. ನಾನ್ ತಗೊಂಡ್ಬಿಡ್ತೀನಮ್ಮ. ಇನ್ನ ಏನಾದ್ರು ಬೇಕಂದ್ರೆ ಹೇಳಿ. ಏ ಚೋಟು, ನೀನ್ ಹೇಗೆ ಬಂದಿದ್ಯಾ? 2 ವೀಲರ್ ಬಂದಿದ್ಯಾ? ಆಟೋದಲ್ಲಿ ಬಂದೆ. ಸಂಜು, ನಿನ್ ಬೈಕಲ್ಲಿ ಕರ್ಕೊಂಡೋಗಿ ಮಾವಿನ ಸೊಪ್ಪು ತಗೊಂಡ್ ಬಾ. ಪ್ಲೀಸ್, ಐ ಡೋಂಟ್ ಗೋ. ಆ ಹುಡುಗಿ ಹತ್ರ ವೆಹಿಕಲ್ ಇಲ್ವಂತೆ. ಹೇಗೆ ಹೋಗ್ತಾಳೆ? ನೀನೇ ಕರ್ಕೊಂಡ್ ಹೋಗೋ. ಅಜ್ಜಿ, ನಾನಾ? ಡಾಕ್ಟ್ರೆ, 1 ನಿಮಿಷ, ನಾನ್ ಕುತ್ಕೊಂಡ್ಬಿಡ್ತೀನಿ. ಎಷ್ಟೊತ್ರಿ? ಬೇಗ ಆತ್ರಿ. ಗಾಡಿ ಮೂವ್ ಮಾಡ್ಕೊಂಡು ಕೂತಿದ ಮೇಲೆ ಕಂಟ್ರೋಲ್ ಮಾಡ್ಕೋಬೇಕು ತಾನೆ. ನೀವ್ ಇನ್ನೂ ಕೂತಿರ್ಲಿಲ್ವಾ? ಇಲ್ಲ. ಸಾರಿ ರೀ ಕನ್ನಡಕ. ಬೈಕ್ ಮೇಲೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಕೂತ್ಕೊಳ್ಳೋದನ್ನ ಕಲಿಬೇಕು. ನಮ್ಮ ಡೀಸೆಂಟ್ ರೈಡರ್ ಏನೋ. ಹೌದಾ? ಸರಿ. ಏನ್ರಿ ಒಳ್ಳೆ ತರಕಾರಿ ಮಟ್ಟ ಕಟ್ದಂಗ್ ಕಟ್ತಿದ್ದೀರಾ? ನಾನು ಆರಾಮಾಗೆ ಕರ್ಕೊಂಡು ಹೋಗ್ತೀನಿ. ಆಮ ಡೀಸೆಂಟ್ ರೈಡರ್ ಏನೋ. ಬ್ಯಾಲೆನ್ಸ್ ಮಾಡ್ಕೊಂಡು ಕುತ್ಕೋಬೇಕು ಅಂದ್ರಲ್ಲ, ಅದಕ್ಕೆ ಅಫಿಷಿಯಲ್ ಆಗಿ ಸೀಟ್ ಬೆಲ್ಟ್ ನ ರೆಡಿ ಮಾಡ್ತಾ ಇದೀನಿ. ಇರಿ 1 ನಿಮಿಷ, ಮೂವ್ ಮಾಡ್ಬೇಡಿ. ನಡಿನಿ ಸ್ಟ್ಯಾಂಡ್ ಫ್ಯಾನ್. ಅದೆಷ್ಟು ಸ್ಪೀಡ್ ಆಗಿ ಹೋಗ್ತೀರೋ ನಾನು ನೋಡ್ತೀನಿ. ಈ ಕನ್ನಡಕ ಇದನ್ನ ಕಟ್ಕೊಂಡು ನೀವು ಒಳ್ಳೆ ಜೋಕರ್ ತರ ಕಾಣ್ತಿದ್ದೀರಾ. ಎಮೋಷನಲಿ ಕಂಟ್ರೋಲ್ ಇಲ್ದಿರೋ ರೈಡರ್ ಜೊತೆ ಕುತ್ಕೊಂಡು ಮಧ್ಯದಲ್ಲಿ ಎಲ್ಲೋ ಬೀಳಕ್ಕಿಂತ ಈ ತರ ಎಲ್ಲ ಹಾಕೊಂಡು ಜೋಕರ್ ಆಗಿರೋದು ಎಷ್ಟೋ ವಾಸಿ. ಹೌದಾ? ಶ್ರೀ ಗುರುಭ್ಯೋ ನಮಃ. ನನಗಿದು ಸುಲಭ ಅನ್ಕೊಂಡಿದ್ದೀರಾ ಕರ್ಣ ಸರ್? ನಿಮ್ಮಿಂದ ದೂರ ಇಡ್ತಿರೋ ಪ್ರತಿ ಹೆಜ್ಜೆ ಕೂಡ ನನ್ನ ಕೊಲ್ತಾ ಇದೆ. ಆದ್ರೆ ಈ ದೂರ ಅನಿವಾರ್ಯ. ಗೌರವ ಕಳ್ಕೊಂಡು ಬದುಕಿದ್ರೆ ಪ್ರೀತಿಗೂ ಅರ್ಥ ಇರಲ್ಲ. ದೂರ ಆಗೋದು ಅಂದ್ರೆ ಏನು ಅಂತ ಗೊತ್ತಾಗೋದಿಕ್ಕೆ ಅದನ್ನ ಅನುಭವಿಸ್ಬೇಕಲ್ಲ. ಅನುಭವಿಸಿ, 3 ಜನನು ಅನುಭವಿಸಿ. ನೀವು ಯಾಕ ನಿರ್ಧಾರ ತಗೊಂಡ್ರಿ? ನಾನ್ ಹೇಗಿರ್ಲಿ? ನೀವ್ ಇದಿರೋ ಕ್ಷಣ ಮನೇಲಿ ಹೇಗ್ ಕಳೀಲಿ? ಹಾಸ್ಪಿಟಲ್ ಅಲ್ಲಿ ಸಿಗ್ತೀವಲ್ಲ ಸರ್. ಪ್ರತಿ ಕ್ಷಣ ನನ್ನ ಹತ್ರ ಇರ್ಬೇಕು ಅಂತ ನಾನ್ ಬಯಸ್ತೀನಿ. ಹೊರಡೋಣವಾ? ಆಸ್ಪತ್ರೆಗೆ ಲೇಟ್ ಆಗುತ್ತಪ್ಪ. ಬರ್ತೀನಿ. ಟೇಕೆ. ಕರ್ಣ ನಿಧಿನ ಸೆಪರೇಟ್ ಮಾಡೋದ್ರಲ್ಲಿ ಯಾರಿಗ್ ಲಾಭ? ಕೆಲವು ಸಾರಿ ಅನುಕೂಲತೆಗಳನ್ನ ಅಳಿಸ್ತಾ ಹೋಗ್ಬೇಕು. ಫಿಸಿಕಲಿ ದೂರ ಆಗಿ ಅವ್ರ ಪ್ರೀತಿ ಹೊಡೆಯುತ್ತೆ ಅಂತ ನಿನ್ಗೆ ಅನ್ಸುತ್ತಾ? ದಿನಕ್ಕೊಂದಷ್ಟು ಸನ್ನಿವೇಶಗಳನ್ನ ನಾವೇ ಕ್ರಿಯೇಟ್ ಮಾಡ್ತೀವಿ.